ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಂತಹ ಮಹಿಳೆ ವಿವಸ್ತ್ರ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಒಂದು ರೀತಿಯಲ್ಲಿ ರಾಜಕೀಯ ಒಂದು ಆರೋಪ ಪ್ರತ್ಯಾರೋಪಕ್ಕೂ ಸಹ ಇದು ವೇದಿಕೆ ಮಾಡಿಕೊಟ್ಟಿದೆ. ಏನು ಕೇಶವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಘಟನೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ಆ ಮಹಿಳೆಯ ವರ್ತನೆ ಮತ್ತು ಆಕೆಯ ಹಿನ್ನೆಲೆ ನೋಡಿದಂಥ ಸಂದರ್ಭದಲ್ಲಿ ಅದು ಸಹ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಅದು ಯಾವ ರೀತಿಯ ತಿರುವು ಮತ್ತು ಆ ಮಹಿಳೆಯ ಹಿನ್ನೆಲೆ ಏನು ಮತ್ತು ಏನು ಘಟನೆ ನಡೀತೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಏನು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಈ ಒಂದು ಮಹಿಳೆ ಬಗ್ಗೆ ಹೇಳಿದೆ. ಈ ಒಂದು ಏನು ಚಾಲುಕ್ಯ ನಗರ ಒಂದು ಏರಿಯಾದಲ್ಲಿ ನಡೆದಂಥ ಘಟನೆ, ಅಲ್ಲೇನು ಇದು ಎಲ್ಲ ಈ ಒಂದು ಘಟನೆಯ ಮೂಲ ಅಂದರೆ SIR ಅಂದರೆ ಏನು ಮತದಾರ ಪಟ್ಟಿ ಪರಿಷ್ಕರಣೆ ಏನು ರಾಜ್ಯದಲ್ಲಿ ನಡೀತಾ ಇದೆ. ಆ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ನಡೆದಂತಹ ಒಂದು ಘಟನೆ ಈ ರೀತಿಯ ಒಂದು ಬೆಳವಣಿಗೆಗೆ ಒಂದು ಮುನ್ನುಡಿ ಬರೆದಿದೆ ಅಂತ ಹೇಳ್ಬೋದು. ಈ ಒಂದು ಸುಜಾತ ಹಂಡಿ ಅನ್ನೋ ಒಂದು ಮಹಿಳೆಯನ್ನ ಏನು ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಏನು ವಿವಸ್ತ್ರಗೊಳಿಸಿರುವ ಒಂದು ಆರೋಪ ಕೇಳಿಬಂದಿದೆ. ಆ ಆರೋಪ ಒಂದು ರೀತಿಯಲ್ಲಿ ರಾಜಕೀಯ ಒಂದು BJP ಮತ್ತು ಕಾಂಗ್ರೆಸ್ ನಡುವೆ ರಾಜಕೀಯ ವಾಕ್ಸಮರಕ್ಕೂ ಸಹ ವೇದಿಕೆ ಮಾಡಿಕೊಟ್ಟಿದೆ. ಈ ಒಂದು ಏನು ಚಾಲುಕ್ಯ ನಗರದಲ್ಲಿ ಏನು ಆ ಒಂದು SIR ನಡೆಯುವಂಥ ಸಂದರ್ಭದಲ್ಲಿ ಈ ಮಹಿಳೆ ಹೋಗಿಬಿಟ್ಟು ಅಲ್ಲಿ ಏನು ಕೆಲವೊಬ್ಬ ವೋಟರ್ಸ್ ಉದ್ದೇಶಪೂರ್ವಕ ಡಿಲೀಟ್ ಮಾಡಿಸಿದಾಳೆ ಅಂತೇಳಿ ಸುವರ್ಣ ಕಲ್ಕುಂಟ್ಲ ಅಂತೇಳಿ ಏನು ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ, ಅವರು ಒಂದು ದೂರು ಕೊಟ್ಟಿದ್ದರು. ಆ ದೂರನ್ನು ಆಧರಿಸಿ ಪೊಲೀಸರು, ಕೇಶವಪುರ ಠಾಣೆ ಪೊಲೀಸರು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದರು. ಆ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನು ನಡೆದಂತಹ ಘಟನೆ ಮತ್ತು ಅಲ್ಲಿನ ದೃಶ್ಯಾವಳಿಗಳು ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಮಾಡಿಕೊಟ್ಟಿದೆ. ಅದರಲ್ಲೂ ಏನು ಒಂದು ವಿವಸ್ತ್ರಗೊಂಡಂತಹ ಸ್ಥಿತಿಯಲ್ಲಿ ಆಕೆಯನ್ನು ಕರೆದೊಯ್ತಾ ಇರುವುದು ಪೊಲೀಸರು, ಅದು ಮಹಿಳಾ PSI ಇರ್ಬೋದು, ಮಹಿಳಾ ಪೇದೆಗಳಿರ್ಬೋದು ಮತ್ತು ಪುರುಷ ಸಿಬ್ಬಂದಿನೂ ಸಹ ಅಲ್ಲಿದ್ದಾರೆ. ಆ ರೀತಿಯ ಒಂದು ದೃಶ್ಯಗಳು ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಮಾಡಿಕೊಟ್ಟಿತ್ತು. ಮತ್ತು ಮತ್ತೊಂದು ದೃಶ್ಯಗಳು ಸಹ ಲಭ್ಯವಾಗಿದ್ದಾವೆ. ಅದರ ಪ್ರಕಾರ ಏನಂದರೆ ಆ ಮಹಿಳೆನೇ ಬಟ್ಟೆನ ಕಳಚ್ಕೊಂಡು ಈ ರೀತಿ ಒಂದು ಬಂಧನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಯತ್ನ ಮಾಡಿದಳು ಅನ್ನೋ ಒಂದು ಮಾತು ಕೇಳಿಬಂದಿದೆ. ಮತ್ತು ಜೊತೆಗೆ ಪೊಲೀಸ್ ಸಿಬ್ಬಂದಿಗೆ ಬಾಯಿಂದ ಕಚ್ಚುವಂತಹ ಮತ್ತು ಹಲ್ಲೆ ಮಾಡುವಂತಹ ಕೆಲಸನೂ ಆಕೆ ಮಾಡುವಂಥ ಕೆಲಸನೂ ಮಾಡಿ ಮತ್ತು ಏನು ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಸಹ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗೇನು ಇದು ಒಂದು ರೀತಿಯಲ್ಲಿ BJPಗೆ ಒಂದು ಅಸ್ತ್ರ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಈಗ ಏನು BJP ಮಹಿಳಾ ಘಟಕದ ನೇತೃತ್ವದಲ್ಲಿ ಕೇಶವಪುರ ಠಾಣೆ ಎದುರು ಪ್ರತಿಭಟನೆಗಳು ಸಹ ನಡೀತಾ ಇದ್ದಾವೆ. ಅದರಲ್ಲೂ ಮೇಯರ್ ಜ್ಯೋತಿ ಪಾಟೀಲ್ ಮತ್ತು ಉಪಮೇಯರ್ ಸಂತೋಷ್ ಚೌಹಾಣ್ ಅವರ ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಇದರ ನಡುವೆನೇ ಒಂದು ಮಹಿಳೆಯ ಒಂದು ಪೂರ್ವಾಪರ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿ ಆಕೆಯ ಹಿನ್ನೆಲೆ ಇತ್ಯಾದಿಗಳು ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಕುತೂಹಲ ಮೂಡಿಸುತ್ತಂತ ಹೇಳ್ಬೋದು. ಯಾಕಂದರೆ ಆಕೆ ವಿರುದ್ಧ ಬರೋಬ್ಬರಿ 9 ಪ್ರಕರಣಗಳು ದಾಖಲಾಗಿದ್ದಾವೆ. ಒಂದು ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ದಾಖಲಾಗಿದ್ದರೆ ಹುಬ್ಬಳ್ಳಿಯ ಕೇಶವಪುರ ಠಾಣೆಯಲ್ಲಿ 8 ಪ್ರಕರಣ ದಾಖಲಾಗಿದ್ದಾವೆ. ಒಟ್ಟು 9 ಪ್ರಕರಣ ಆಕೆ ವಿರುದ್ಧ ಇದ್ದಾವೆ. ಅದರಲ್ಲೂ ವಿದ್ಯಾಗಿರಿ ಠಾಣೆಯಲ್ಲಿ ದಾಖಲಾಗಿದೆ ಅದು ಹನಿ ಟ್ರ್ಯಾಪ್ ಕೇಸು. ಆ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಆಕೆ ಈ ಹಿಂದೆ ಆಕೆ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇನ್ನು ಹುಬ್ಬಳ್ಳಿಯ ಕೇಶವಪುರ ಠಾಣೆಯಲ್ಲಿ 8 ಪ್ರಕರಣ ದಾಖಲಾಗಿದ್ದಾವೆ. ಕೊಲೆ ಯತ್ನ ಇರ್ಬೋದು ಮತ್ತು ಸುಲಿಗೆ ಇರ್ಬೋದು, ಹಲ್ಲೆ ಇರ್ಬೋದು ಮತ್ತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ಇರ್ಬೋದು ಮತ್ತು ಪೊಲೀಸರ ಮೇಲಿನ ಹಲ್ಲೆ ಮಾಡಿದಂತಹ ಒಂದು ಪ್ರಕರಣ, ಒಟ್ಟು ಇಲ್ಲಿ 8 ಪ್ರಕರಣ ದಾಖಲಾಗಿದ್ದಾವೆ. ಅಂದರೆ ಹಲವಾರು ರೀತಿಯ ಒಂದು ಪ್ರಕರಣಗಳು ಆಕೆಯ ಮೇಲೆ ದಾಖಲಾಗಿದ್ದವು. ಮತ್ತು ಈ ಒಂದು ಆ ಬಂಧನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿಯ ಒಂದು ಹೈಡ್ರಾಮಾ ಮಾಡಿಲ್ಲ ಅನ್ನೋ ಒಂದು ಚರ್ಚೆ ಹುಟ್ಟು ಹಾಕಿದೆ ಅಂತ ಹೇಳ್ಬೋದು ಆ ಒಂದು ಆಕೆಯ ವರ್ತನೆ. ಮತ್ತು ಇದು ಈ ಕುರಿತು ಸಂತೋಷ್ ಲಾಡ್ ಸಹ ಮಾತಾಡಿದ್ದಾರೆ. ಮತ್ತು ಇದು ಈ ರೀತಿ ಮಾಡೋದು ಸರಿಯಲ್ಲ, ಒಬ್ಬ ಏನಾದರೂ ಒಂದು ಆರೋಪ ಕೇಸ್ ದಾಖಲಾದ ಸಂದರ್ಭದಲ್ಲಿ ಅರೆಸ್ಟ್ ಮಾಡೋದು ಸಹಜ ಪ್ರಕ್ರಿಯೆ. ಆದರೆ ಈ ರೀತಿ ಒಂದು ಆ ಅರೆಸ್ಟ್ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಮತ್ತು ಬಚಾವಾಗಲಿಕ್ಕೆ ಈ ರೀತಿ ನಡ್ಕೊಳ್ಳೋದು ಮತ್ತು ಪೊಲೀಸ್ ಒಂದು ಕೆಲಸ ಪೊಲೀಸ್ ಇದಕ್ಕೆ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಸರಿಯಲ್ಲ ಅನ್ನೋ ಒಂದು ಮಾತು ಹೇಳಿದರೆ, ಇದೇ ವೇಳೆ N. ಶಶಿಕುಮಾರ್ ಅವರು ಸಹ ಮಾತನಾಡಿದ್ದಾರೆ. ಇದು ಈ ಮಹಿಳೆ ಈ ರೀತಿ ಮಾಡ್ತಾಳನ್ನೋ ಒಂದು ಉದ್ದೇಶದ ಹಿನ್ನೆಲೆಯಲ್ಲೇ ನಾವು 10ಕ್ಕೂ ಹೆಚ್ಚು ಮಹಿಳಾ ಸಿಬ್ಬಂದಿನ ಕರೆದೊಯ್ದಿದ್ವಿ ಮತ್ತು ಜೊತೆಗೆ ಪುರುಷ ಸಿಬ್ಬಂದಿನೂ ಸಹ ಕರೆದೊಯ್ದಿದ್ವಿ. ಅಷ್ಟಾದರೂ ಸಹ ಆಕೆ ಈ ರೀತಿ ನಡ್ಕೊಂಡಿದ್ದಾಳೆ ಮತ್ತು ಈ ರೀತಿ ಒಂದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದ್ರ ಜೊತೆಗೆ ಪೊಲೀಸರು
ಏನು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿನೇ ಆಕೆ ಬಿಹೇವ್ ಮಾಡಿದ್ದಾಳೆ. ಮತ್ತು ಈ ರೀತಿ ಆದರೆ ನಾವು ಪೊಲೀಸರು ಯಾವ ರೀತಿ ಒಂದು ಆತ್ಮಸ್ಥೈರ್ಯ ಕುಂದುತ್ತೆ ಪೊಲೀಸರದು, ಮತ್ತು ಪೊಲೀಸರು ಕೆಲಸ ಮಾಡೋದೇ ಕಷ್ಟ ಆಗುತ್ತೆ. ಯಾಕಂದರೆ ಆರೋಪ ಹೊತ್ತಂಥ ಸಂದರ್ಭದಲ್ಲಿ, ಕೇಸ್ ದಾಖಲಾದ ಸಂದರ್ಭದಲ್ಲಿ ಅರೆಸ್ಟ್ ಮಾಡೋದು ಸಹಜ ಪ್ರಕ್ರಿಯೆ. ಆಗಿರಬೇಕಾದ್ರೆ ಏನು ಈ ರೀತಿ ಒಂದು ಆ ಮಹಿಳೆ ವರ್ತನೆ ಮಾಡೋದ್ರ ಜೊತೆಗೆ ಏನು ನಮ್ಮ ಮಹಿಳಾ ಸಿಬ್ಬಂದಿಗೂ ಸಹ ಆಕೆ ಬಾಯಿಂದ ಕಚ್ಚಿದ್ದಾಳೆ ಮತ್ತು ಹಲ್ಲೆ ಮಾಡಿದ್ದಾಳೆ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾಳೆ. ಹಾಗಾಗಿ ನಾವು ಏನು ಇದ್ರ ಬಗ್ಗೆನೂ ಈ ಆ್ಯಂಗಲಲ್ಲೂ ಸಹ ನಾವು ಇದು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, SIR ನಡೀತಕ್ಕಂಥ ಇನ್ವೆಸ್ಟಿಗೇಷನಲ್ಲಿ ಗಲಾಟೆ ಆಗಿರ್ತಕ್ಕಂಥ ನಿಜ. EMN ಮೇಲೆ ಕೇಸ್ ಕೂಡ ಹಾಕಿದೆ. ಕೇಸ್ ಹಾಕಿದ ಮೇಲೆ ಅವಳನ್ನ ಅರೆಸ್ಟ್ ಮಾಡಬೇಕಂತ ಸಂದರ್ಭದಲ್ಲಿ 10 ಲೇಡಿ ಪೊಲೀಸ್ ಹೋಗಿದ್ದಾರೆ. ಆ 10 ಲೇಡಿ ಪೊಲೀಸ್ ಮೇಲೆ EMN ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಪ್ರೂಫ್ ಕೂಡ ಇದೆ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ದಟ್ ಆ ಥರ ಮಾಡಬಾರ್ದಾಗಿರ್ತಕ್ಕಂಥ ನನ್ನ ವಾದ ಆ ಥರ ಆಗಿದೆ. ಅವಳೇ ಸ್ವಯಂ ಪ್ರೇರಿತವಾಗಿ ಅವ್ರು ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಆದ ಇರೋದ್ರಿಂದ ದಯಮಾಡಿ ಪತ್ರಿಕಾ ಮಾಧ್ಯಮದವ್ರು ನೀವು ಸ್ವಲ್ಪ ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಯಾವ ರೀತಿಯಾಗಿ ಪ್ರೊಜೆಕ್ಟ್ ಮಾಡಬೇಕಂತಕ್ಕಂಥದ್ದು ತಮಗೆ ಮನವಿ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬಿಕಾಸ್ ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಇಲಾಖೆಯಿಂದ ಯಾವ ರೀತಿಯಿಂದ ತಪ್ಪಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ಸ್ಪಷ್ಟೀಕರಣಕ್ಕೆ ಕೊಚ್ಚಿ ಇಚ್ಛೆ ಬಯಸ್ತೀನಿ. ಮತ್ತು ಈ ಎಲ್ಲ ಒಂದು ಏನು ಈಗ ಪ್ರತಿಭಟನೆ ಇರ್ಬೋದು, ಒಂದು ಕಡೆ ಆರೋಪ ಪ್ರತ್ಯಾರೋಪ, ಇದೆಲ್ಲವ ಬೆಳವಣಿಗೆಗಳ ನಂತರ ಈಗೇನೆಂದರೆ DCP ಮಹಾನಿಂಗ್ ನಂದಗಾವಿ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಮಾಡಲಿಕ್ಕೆ ಒಂದು ತಂಡ ರಚನೆ ಮಾಡಲಾಗಿದೆ. ಈಗೇನು ಆ ಘಟನೆ ನಡೆದಿದೆ ಮತ್ತು ಏನು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ, ಇನ್ಸ್ಪೆಕ್ಟರ್ ವಿರುದ್ಧ ಇರ್ಬೋದು ಮತ್ತು ಪೊಲೀಸ್ ಸಿಬ್ಬಂದಿ ವಿರುದ್ಧ ಏನು ಆರೋಪಗಳಿದೆ, ಅವೆಲ್ಲದರ ಒಂದು ಏನು ತನಿಖೆ ಮಾಡಿ ವರದಿ ಕೊಡಲಿಕ್ಕೆ ಶಶಿಕುಮಾರ್ ಅವರು ಸೂಚಿಸಿದ್ದಾರೆ. 1ನೇ ತಾರೀಕು ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ 5ನೇ ತಾರೀಕು ಆರೋಪಿತ ಮಹಿಳೆಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತಂದು ವಿಡಿಯೋ ವೈರಲ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಬ್ರೀಫಿಂಗ್ ಮಾಡಿದ್ದೇನೆ. ಮುಂದುವರೆದು ಈಗಷ್ಟೇ ಕೇಶವಾಪುರ ಪೊಲೀಸ್ ಠಾಣೆ ಮುಂದೆ ಯಾರು ಈ ಒಂದು ಘಟನೆಯಲ್ಲಿ ಆರೋಪಿತ ಮಹಿಳೆ ಇದ್ದರು ಅವ್ರಿಗೆ ಅನ್ಯಾಯ ಆಗಿದೆ. ಮತ್ತು 1ನೇ ತಾರೀಕು ನಡೆದಂಥ ಘಟನೆ ಏನಿದೆ, ಆ ಘಟನೆಯಲ್ಲಿ ಎದುರು ಪಾರ್ಟಿಗಳು ಕೊಟ್ಟಿರುವಂಥ ಕಂಪ್ಲೇಂಟನ್ನು ದಾಖಲು ಮಾಡಿಕೊಂಡಿಲ್ಲ ಮತ್ತು ಇದರಲ್ಲಿ ಕೆಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಲೋಪ ಇದೆ ಅಂತೆಲ್ಲ ಆರೋಪಿಸಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಾನು ಯಾರು ಪ್ರತಿಭಟನಾಕಾರರಿದ್ದರೂ ಅವರಿಗೆ ಭಾಳ ಸ್ಪಷ್ಟವಾಗಿ ಅವ್ರದ್ದೇನೇನು ವಿಷಯಗಳಿದೆ, ಕಂಪ್ಲೇಂಟ್ ಇರ್ಬೋದು ಅಥವಾ ಅರ್ಜಿ ಇರ್ಬೋದು. ಕಂಪ್ಲೇಂಟಲ್ಲಿ ಅವರು 1ನೇ ತಾರೀಕು ನಡೆದಂಥ ಘಟನೆಯಲ್ಲಿ ಕೌಂಟರ್ ಕೇಸ್ ಕೊಡುವಂಥದ್ರ ವಿಚಾರವಾಗಿ ಮತ್ತು ಭಾಳಷ್ಟು ವಿಚಾರಗಳನ್ನು ಅವರು ಪೊಲೀಸ್ ಇಲಾಖೆಯಿಂದ ವಿಚಾರಣೆಗೆ ಒಳಪಡಬೇಕು. ಇದು ಸಮಗ್ರ ವಿಚಾರಣೆ ಆಗಬೇಕು ಅಂತಂದು ಮತ್ತು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ವಿಚಾರಣೆ ಆಗಬೇಕು. ಸ್ಥಳೀಯ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಗಳು ಅಕಸ್ಮಾತ್ ಏನಾದರೂ ಲೋಪ ಎಸಗಿದ್ದಾರೆ ಅನ್ನೋದಾದರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತಂದು ಈಗ ಪ್ರತಿಭಟನೆ ಮಾಡಿದ್ದಾರೆ. ಹಂಗಾಗಿ ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಅವರೇನಾದರೂ ಅವರ ಫಿರ್ಯಾದಿದ್ದರೆ ಅದನ್ನು ಕೊಡಲಿ, ಅಗತ್ಯ ಕಾನೂನು ಕ್ರಮವನ್ನು ಆ ಒಂದು ಫಿರ್ಯಾದ ಮೇಲೆ ಮಾಡ್ತೀವಿ. ಮುಂದುವರೆದು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಮಹಾನಂದ್ ನಂದಗಾವಿ ಅವ್ರ ನೇತೃತ್ವದಲ್ಲಿ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಈ 5 ದಿನಗಳ ಕಾಲ ನಡೆದಿರುವಂಥ ಪ್ರತಿ ಘಟನೆಗಳು ಮತ್ತು ಬೆಳವಣಿಗೆಗಳ ಬಗ್ಗೆ ಒಂದು ಸಮಗ್ರ ವಿಚಾರಣೆಯನ್ನು ಮಾಡಿ ಅದರಲ್ಲಿ ಸತ್ಯಾಸತ್ಯತೆ, ಅದು ಪ್ರಕರಣಗಳ ಬಗ್ಗೆ ಇರ್ಬೋದು, 5ನೇ ತಾರೀಕು ಅರೆಸ್ಟ್ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ಇರ್ಬೋದು, ಎಲ್ಲ ವಿಷಯಗಳ ಬಗ್ಗೆ ಒಂದು ಸಮಗ್ರ ವಿಚಾರಣೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಪತ್ತೆ ಮಾಡಿ ನಂತರ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥದ್ದು ಮಾಡ್ತೀನಿ ಅಂತ ಪ್ರತಿಭಟನಾಕಾರರಿಗೆ ಹೇಳಿದ್ದೀನಿ. ಒಟ್ಟಾರೆ ಏನು ಮಹಿಳೆಯ ಒಂದು ವಿವಸ್ತ್ರ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸ ಮಾಡಿಕೊಟ್ಟಿದೆ ಮತ್ತು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೂ ಸಹ ವೇದಿಕೆ ಮಾಡಿಕೊಟ್ಟಿದೆ ಮತ್ತು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೂ ಸಹ ಇದು ಈ ಘಟನೆ ನಾಂದಿ ಹಾಡಿದೆ ಅಂತ ಹೇಳ್ಬೋದು. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.